ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ತುಂಬ ಜನರ ಮೇಲೆ ನಂಬಿಕೆ ಇಡುತ್ತೇವೆ. ಕೆಲವರನ್ನು ನಮ್ಮವರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತೇವೆ. ಆದರೆ ಸಮಯ ಕಳೆಯುತ್ತಾ ಹೋದಂತೆ ಒಂದು ಸತ್ಯ ಅರ್ಥವಾಗುತ್ತೆ. ಜೀವನವು ಯಾರಿಗಾಗಿಯೂ ನಿಲ್ಲೋದಿಲ್ಲ. ಯಾರಾದರೂ ನಿಮ್ಮಿಂದ ನಿರೀಕ್ಷೆ ಇಟ್ಟುಕೊಂಡರೆ ಅದು ಅವರ ಅನಿವಾರ್ಯತೆ ಅಲ್ಲ, ಅದು ನಿಮ್ಮ ಮೇಲಿರುವ ಅವರ ಪ್ರೀತಿ ಮತ್ತು ನಂಬಿಕೆ ಆಗಿದೆ. ಆದರೆ ನೆನಪಿಡಿ, ಜೀವನ ಪೂರ್ತಿ ಯಾರೂ ನಿಮ್ಮ ಜೊತೆ ಇರುವುದಿಲ್ಲ. ಇಂದು ಒಬ್ಬರು ಜೊತೆ ಇದ್ದರೆ ನಾಳೆ ಇನ್ನೊಬ್ಬರು ದೂರವಾಗಬಹುದು. ಆದ್ದರಿಂದ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಆಧಾರ ನೀವೇ ಆಗಿರಬೇಕು. ಸ್ನೇಹಿತರೆ, ಕೆಲವರು ರಾತ್ರಿ ತಡರಾತ್ರಿಯವರೆಗೆ ಜಾಗರಣೆ ಮಾಡುತ್ತಾರೆ. ಕಾರಣ ಏನು? ನೆನಪುಗಳ ಕಾಟವೇ ಅಥವಾ ಪ್ರೀತಿಯಲ್ಲಿ ಸೋತ ನೋವೇ? ಆದರೆ ಒಂದು ದಿನ ಅರ್ಥವಾಗುತ್ತೆ, ನಮ್ಮನ್ನು ಒಡೆಯಲು ಬಂದ ಕಷ್ಟಗಳೇ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿವೆ. ಜೀವನವು ಎಷ್ಟೇ ಏಟುಗಳನ್ನು ಕೊಟ್ಟರೂ ಅವು ನಮಗೆ ಒಂದು ಕಲೆ ಕಲಿಸುತ್ತವೆ. ಬೀಳದೆ ನಡೆಯುವುದಲ್ಲ, ಬಿದ್ದ ನಂತರ ಮತ್ತೆ ಎದ್ದು ನಿಲ್ಲುವುದನ್ನು. ಸಂಬಂಧಗಳು ಮುರಿಯುತ್ತವೆ, ಜನರು ಬದಲಾಗುತ್ತಾರೆ. ಮಿತಿ ಮೀರಿದ ಸಮಯ ಕೊಟ್ಟವರೇ ಕೆಲವೊಮ್ಮೆ ಹೆಚ್ಚು ನೋವು ಕೊಡುತ್ತಾರೆ. ಬೇಗನೆ ಸಿಗುವ ವಸ್ತುಗಳು ಹೆಚ್ಚು ದಿನ ಉಳಿಯುವುದಿಲ್ಲ ಮತ್ತು ಹೆಚ್ಚು ದಿನ ಉಳಿಯುವ ವಸ್ತುಗಳು ಬೇಗ ಸಿಗುವುದಿಲ್ಲ. ದೂರವಿರುವುದು ಕೆಲವೊಮ್ಮೆ ಕೆಟ್ಟದಲ್ಲ, ಏಕೆಂದರೆ ಅಂತರಗಳು ಹತ್ತಿರವಿರುವುದರ ಮಹತ್ವವನ್ನು ಕಲಿಸುತ್ತೆ. ಜನರು ನಿಮ್ಮನ್ನು ಕಳೆದುಕೊಂಡಾಗ ಮಾತ್ರ ನಿಮ್ಮ ಮೌಲ್ಯ ಅರಿಯುತ್ತಾರೆ. ಹಣದ ಜಣಜಣ ಸದ್ದು ಕೆಲವೊಮ್ಮೆ ಸತ್ಯವನ್ನು ಮೌನಗೊಳಿಸಬಹುದು, ಆದರೆ ಮನುಷ್ಯನ ನಿಜವಾದ ಗುರುತು ಅವನ ಕರ್ಮಗಳಿಂದಲೇ ಸಿಗುತ್ತದೆ. ದುಬಾರಿ ಬಟ್ಟೆಗಳನ್ನು ಅಂಗಡಿಯಲ್ಲಿರುವ ಬೊಂಬೆಗಳು ಧರಿಸುತ್ತವೆ, ಆದರೆ ಉತ್ತಮ ವ್ಯಕ್ತಿತ್ವವನ್ನು ಯಾರು ಖರೀದಿಸಲು ಸಾಧ್ಯವಿಲ್ಲ. ಯಶಸ್ವಿಯಾಗಬೇಕೆ? ಆಗ ನಿಮ್ಮ ಗುರಿಯತ್ತ ಮಾತ್ರ ಗಮನವಿರಲಿ. ಆಲೋಚನೆಗಳು ಹರಿಯುವ ನೀರಿನಂತಿರುತ್ತವೆ. ಅದರಲ್ಲಿ ಕೊಳಕನ್ನು ಬೆರೆಸಿದರೆ ಅದು ಚರಂಡಿಯಾಗುತ್ತದೆ, ಸುಗಂಧವನ್ನು ಬೆರೆಸಿದರೆ ಅದೇ ಗಂಗಾಜಲವಾಗುತ್ತದೆ. ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳನ್ನು ತುಂಬಿಕೊಳ್ಳುತ್ತೀರಿ ಎಂಬುವುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರತಿ ಕ್ಷಣವನ್ನು ಉತ್ತಮವಾಗಿ ಬದುಕಲು ಪ್ರಯತ್ನಿಸಿ, ಏಕೆಂದರೆ ಜೀವನ ಇರಬಹುದು ಅಥವಾ ಇರದಿರಬಹುದು, ಆದರೆ ಒಳ್ಳೆಯ ನೆನಪುಗಳು ಎಂದಿಗೂ ಜೀವಂತವಾಗಿರುತ್ತವೆ. ಕಷ್ಟದ ಸಮಯದಲ್ಲಿ ನಿಮ್ಮ ಜೊತೆ ನಿಂತವರನ್ನು ಎಂದಿಗೂ ಮರೆಯಬೇಡಿ ಮತ್ತು ಕಷ್ಟ ಬಂದಾಗ ಕೈಬಿಟ್ಟವರನ್ನು ಮರೆಯಬೇಡಿ. ಯಾಕೆಂದರೆ ಇಬ್ಬರು ನಿಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತಾರೆ. ನಿಜವಾದ ಸಂಬಂಧಗಳು ರಕ್ತದಿಂದ ಮಾತ್ರ ಹುಟ್ಟುವುದಿಲ್ಲ. ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದವರು ನಿಜವಾದ ಸಂಬಂಧಿಕರು. ಇಂದಿನ ಕಾಲದಲ್ಲಿ ಹಿತೈಷಿಗಳೆಂದು ಕಾಣುವ ಕೆಲವರು ನಿಮ್ಮ ಒಳ್ಳೆಯದನ್ನು ನೋಡಿ ಚಿಂತೆಗೆ ಒಳಗಾಗುತ್ತಾರೆ. ಆದ್ದರಿಂದ ಎಲ್ಲರ ಮೇಲೂ ನಂಬಿಕೆ ಇಡುವ ಮೊದಲು ಯೋಚಿಸಿ. ಚಂದನದ ಮರದ ಮೇಲೆ ವಿಷಕಾರಿ ಹಾವುಗಳು ವಾಸಿಸುತ್ತವೆ. ಹಾಗೆಯೇ ಸಿಹಿ ಮಾತನಾಡುವ ಪ್ರತಿಯೊಬ್ಬರೂ ಒಳ್ಳೆಯವರೇ ಆಗಿರಬೇಕೆಂದಿಲ್ಲ. ಸಮಯ ಎಲ್ಲವನ್ನು ಕಲಿಸುತ್ತದೆ. ಜನರೊಂದಿಗೆ ಬದುಕುವುದನ್ನು, ಜನರಿಲ್ಲದೆ ಬದುಕುವುದನ್ನು. ನಿಮ್ಮ ಬಗ್ಗೆ ಯಾರಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ನಿಮ್ಮನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಮನಸ್ಸಿಗೆ ಗೊತ್ತಿದ್ದರೆ ಸಾಕು ನೀವು ಸರಿಯಾಗಿದ್ದೀರಿ ಎಂದು. ಜನರ ಪ್ರಶಂಸೆಗಿಂತ ನಿಮ್ಮ ಆತ್ಮತೃಪ್ತಿಯೇ ಮುಖ್ಯ. ಯಶಸ್ಸಿನ ಬಾಗಿಲುಗಳು ಕೇವಲ ಅವರಿಗಾಗಿಯೇ ತೆರೆಯುತ್ತದೆ, ಅವುಗಳನ್ನು ತಳ್ಳುವ ಧೈರ್ಯ ಇರುವವರಿಗಾಗಿಯೇ. ಜೀವನ ಒಂದು ಸೈಕಲ್ನಂತೆ ಸಮತೋಲನ ಕಾಪಾಡಿಕೊಳ್ಳಲು ಚಲಿಸುತ್ತಲೇ ಇರಬೇಕು. ಕೆಲವೊಮ್ಮೆ ನಾವು ಅಂದುಕೊಂಡಷ್ಟು ಮುಖ್ಯರಾಗಿರುವುದಿಲ್ಲ, ಆದರೆ ಅದರಿಂದ ನಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ. ನಿಮ್ಮ ಮೇಲೆ ನಂಬಿಕೆ ಇಡಿ, ಯಾಕೆಂದರೆ ನಿಮ್ಮೊಳಗೆ ಇರುವ ಶಕ್ತಿ ಯಾವುದೇ ಕಷ್ಟಕ್ಕಿಂತ ದೊಡ್ಡದು. ಚಿನ್ನವನ್ನು ಬೆಂಕಿಯಲ್ಲಿ ಕಾಯಿಸಿದಾಗ ಮಾತ್ರ ಅದು ಹೊಳೆಯುತ್ತೆ, ಹಾಗೆ ಕಷ್ಟಗಳನ್ನು ಎದುರಿಸಿದಾಗ ಮಾತ್ರ ವ್ಯಕ್ತಿತ್ವ ಹೊಳೆಯುತ್ತೆ. ಜನರು ಹಣಕ್ಕಾಗಿ ಓಡುತ್ತಿದ್ದಾರೆ, ಆದರೆ ನಿಜವಾದ ನೆಮ್ಮದಿ ಹಣದಲ್ಲಿಲ್ಲ, ಮನಸ್ಸಿನ ಶಾಂತಿಯಲ್ಲಿದೆ. ಎಷ್ಟೇ ಹಣ ಗಳಿಸಿದ್ರೂ ಮನಸ್ಸು ಅಶಾಂತವಾಗಿದ್ದರೆ ಸಂತೋಷ ಸಿಗೋದಿಲ್ಲ. ಜೀವನದ ದೊಡ್ಡ ಸಂಪತ್ತು ಹಣವಲ್ಲ, ಶಾಂತಿ, ತೃಪ್ತಿ ಮತ್ತು ಒಳ್ಳೆಯ ಸಂಬಂಧಗಳು. ಅವುಗಳನ್ನು ಕಾಪಾಡಿಕೊಳ್ಳಿ. ಸ್ವಾರ್ಥವು ದೊಡ್ಡ ಶಕ್ತಿಯಾಗಿದೆ. ಜನರು ತಮ್ಮ ಲಾಭಕ್ಕಾಗಿ ನಿಮ್ಮನ್ನು ಬಳಸಿಕೊಳ್ಳಬಹುದು, ಆದರೆ ನಿಮ್ಮ ಮೌಲ್ಯವನ್ನು ಎಂದಿಗೂ ಮರೆಯಬೇಡಿ. ಇತರರಿಂದ ನಿರೀಕ್ಷೆ ಕಡಿಮೆ ಮಾಡಿ, ನಿಮ್ಮ ಮೇಲೆ ನಂಬಿಕೆ ಹೆಚ್ಚು ಇಡಿ. ಆಗ ಜೀವನ ಸುಲಭವಾಗುತ್ತದೆ. ಸಂತೋಷವಾಗಿರುವ ಅಭ್ಯಾಸ ಮಾಡಿಕೊಳ್ಳಿ, ಯಾಕೆಂದರೆ ಚಿಂತೆಯಿಂದ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ, ಇವತ್ತಿನ ನೆಮ್ಮದಿ ಮಾತ್ರ ಕಳೆದು ಹೋಗುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಳ್ಳಬಹುದು, ಹಣವನ್ನು, ಸಂಬಂಧಗಳನ್ನು, ಅವಕಾಶಗಳನ್ನು. ಆದರೆ ಒಂದು ವಿಷಯಗಳನ್ನು ಎಂದಿಗೂ ಕಳೆದುಕೊಳ್ಳಬೇಡಿ, ನಿಮ್ಮ ಆತ್ಮವಿಶ್ವಾಸವನ್ನು. ಯಾಕೆಂದರೆ ಜನರು ನಿಮ್ಮನ್ನು ಬಿಟ್ಟು ಹೋಗಬಹುದು, ಪರಿಸ್ಥಿತಿಗಳು ಬದಲಾಗಬಹುದು, ಆದರೆ ನಿಮ್ಮೊಳಗಿನ ಶಕ್ತಿ ನಿಮ್ಮನ್ನು ಮತ್ತೆ ಗೆದ್ದು ನಿಲ್ಲಿಸುತ್ತವೆ. ನೆನಪಿಡಿ, ಯಶಸ್ಸು ಬೇಕಂದ್ರೆ ಇತರರನ್ನು ನಿಯಂತ್ರಿಸಲು ಪ್ರಯತ್ನಿಸಬೇಡಿ, ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳಿ. ಕಷ್ಟಗಳು ನಿಮ್ಮನ್ನು ಒಂಟಿಯಾಗಿಸಬಹುದು, ಆದರೆ ಅವುಗಳೇ ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತವೆ. ಮತ್ತು ಜೀವನದಲ್ಲಿ ಏನೇ ಆದರೂ ಮುಂದೆ ಸಾಗುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಮನುಷ್ಯನು ತನ್ನ ಇಡೀ ಜೀವನವನ್ನು 3 ವಿಷಯಗಳಿಗಾಗಿ ಶ್ರಮಿಸುತ್ತಾ ಕಳೆಯುತ್ತಾನೆ: ನನ್ನ ಹೆಸರು ಚೆನ್ನಾಗಿರಲಿ, ನನ್ನ ಉಡುಗೆ ಚೆನ್ನಾಗಿರಲಿ ಮತ್ತು ನನ್ನ ಮನೆ ಸುಂದರವಾಗಿರಲಿ ಎಂದು. ಆದರೆ ಒಂದು ದಿನ ಅವನು ಈ ಲೋಕವನ್ನು ತೊರೆದ ತಕ್ಷಣ ಇದೇ 3 ವಿಷಯಗಳು ಮೊದಲು ಬದಲಾಗಿ ಬಿಡುತ್ತದೆ.
ಅವನ ಹೆಸರಿನ ಮುಂದೆ ಸ್ವರ್ಗೀಯ ಎಂಬ ಪದ ಸೇರಿಕೊಳ್ಳುತ್ತದೆ. ಅವನ ಉಡುಗೆ ಶವವಸ್ತ್ರ ಆಗುತ್ತದೆ ಮತ್ತು ಅವನ ಮನೆ ಸ್ಮಶಾನದ ದಾರಿಯನ್ನು ತೋರಿಸುತ್ತದೆ. ಆಗ ಅರ್ಥವಾಗುವುದು ಏನೆಂದರೆ, ನಾವು ಬದುಕಿರುವಾಗ ಕಟ್ಟಿಕೊಂಡಿದ್ದ ಅನೇಕ ವಿಷಯಗಳು ಶಾಶ್ವತವಾಗಿರುವುದಿಲ್ಲ. ಶಾಶ್ವತವಾಗಿರುವುದು ಕೇವಲ ನಮ್ಮ ಕರ್ಮಗಳು ಮತ್ತು ವ್ಯಕ್ತಿತ್ವ ಮಾತ್ರ. ಜೀವನದಲ್ಲಿ ಎಲ್ಲವನ್ನು ಮೌನವಾಗಿ ಸಹಿಸಿಕೊಳ್ಳುವವರನ್ನು ಜಗತ್ತು ಬಹಳ ಬಲಿಷ್ಠರು ಮತ್ತು ಬುದ್ಧಿವಂತರು ಎಂದು ಭಾವಿಸುತ್ತೆ. ಆದರೆ ಅವರ ಹೃದಯದೊಳಗೆ ಎಷ್ಟು ಬಿರುಗಾಳಿಗಳು ನಡೆಯುತ್ತಿವೆ ಎಂಬುದು ಯಾರಿಗೂ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಹೆಚ್ಚು ನಗುವ ವ್ಯಕ್ತಿಯೇ ಒಳಗಿನಿಂದ ಹೆಚ್ಚು ಒಡೆದು ಹೋಗಿರುತ್ತಾನೆ. ಆದರೆ ನೆನಪಿಡಿ, ಸೋಲು ಎಂದಿಗೂ ನಿಮ್ಮ ಹಾದಿಯನ್ನು ತಡೆಯಲು ಬರುವುದಿಲ್ಲ. ಅದು ಕೇವಲ ಒಂದು ಪಾಠವನ್ನು ಕಲಿಸುತ್ತೆ. ಈ ದಾರಿಯಲ್ಲ, ಇನ್ನೊಂದು ದಾರಿಯಲ್ಲಿ ಪ್ರಯತ್ನಿಸು ಎಂದು. ಕೆಲವು ಸಂಬಂಧಗಳು ನಮ್ಮ ಜೀವನದಲ್ಲಿ ಕೊನೆಯವರೆಗೆ ಉಳಿಯುವುದಿಲ್ಲ, ಆದರೆ ಹೋಗುವ ಮುನ್ನ ಅವು ನಮಗೆ ಒಂದು ಅಮೂಲ್ಯ ಪಾಠವನ್ನು ಕಲಿಸಿಬಿಡುತ್ತವೆ. ಸ್ವಂತ ಕಾಲಿನ ಮೇಲೆ ನಿಲ್ಲುವುದನ್ನು. ಬದಲಾವಣೆ ಎಂದಿಗೂ ನಿಮ್ಮ ಅನುಮತಿಯನ್ನು ಕೇಳುವುದಿಲ್ಲ, ಅದು ಮೌನವಾಗಿ ಬರುತ್ತೆ. ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಮತ್ತು ನಿಮ್ಮನ್ನು ಮೊದಲಿನಿಗಿಂತ ಬಲಿಷ್ಠರನ್ನಾಗಿ ಮಾಡಿ ಹೋಗುತ್ತೆ. ಸ್ನೇಹಿತರೆ, ಹೋರಾಟವು ನಮ್ಮನ್ನು ಒಡೆಯಲು ಬರುವುದಿಲ್ಲ, ಅದು ನಮ್ಮೊಳಗಿನ ದುರ್ಬಲತೆಗಳನ್ನು ತೋರಿಸಲು ಬರುತ್ತೆ. ಚಿನ್ನವು ಬೆಂಕಿಯಲ್ಲಿ ಹೊಳೆಯುವಂತೆ ಮಾಡುತ್ತೆ. ಮನುಷ್ಯನು ಸಂಕಷ್ಟಗಳಲ್ಲಿ ತನ್ನ ನಿಜವಾದ ಶಕ್ತಿಯನ್ನು ಕಂಡುಕೊಳ್ಳುತ್ತಾನೆ. ಒಂಟಿತನಕ್ಕೆ ಹೆದರಬೇಡಿ, ಏಕೆಂದರೆ ಜನಸಂದಣಿ ದೂರವಾದಾಗ ಜೀವನವು ನಮಗೆ ನಮ್ಮೊಂದಿಗೆ ಮಾತನಾಡುವ ಅವಕಾಶವನ್ನು ನೀಡುತ್ತೆ. ಕೆಲವೊಮ್ಮೆ ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಇತರರಿಂದಲ್ಲ, ನಮ್ಮೊಳಗಿಂದಲೇ ಬರುತ್ತವೆ. ಪ್ರತಿ ನಷ್ಟವೂ ನಷ್ಟವಲ್ಲ. ಕೆಲವು ನಷ್ಟಗಳು ನಮ್ಮ ಹೃದಯದ ಮೇಲಿದ್ದ ಭಾರವನ್ನು ಇಳಿಸುತ್ತೆ. ಕೆಲವು ದೂರಗಳು ಜನರನ್ನು ದೂರ ಮಾಡುತ್ತವೆ, ಆದರೆ ಅದೇ ದೂರಗಳು ನಮ್ಮ ಹತ್ತಿರ ನಿಜವಾಗಿ ಯಾರು ಇದ್ದರು ಎಂಬುದನ್ನು ಅರ್ಥ ಮಾಡಿಸುತ್ತದೆ. ತಾಳ್ಮೆ ಎಂದರೆ ನಿಲ್ಲುವುದು ಅಲ್ಲ, ತಾಳ್ಮೆ ಎಂದರೆ ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ರೂ ಒಳಗಿನಿಂದ ಚೂರು ಚೂರಾಗದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು. ಒಂದು ದಿನ ಎಲ್ಲವೂ ಕೈತಪ್ಪಿ ಹೋದಾಗ ಅರ್ಥವಾಗುತ್ತೆ, ಜೀವನದ ಅತ್ಯಂತ ದೊಡ್ಡ ಕಲೆ ಎಂದರೆ ಇತರರನ್ನು ಹಿಡಿದುಕೊಳ್ಳುವುದು ಅಲ್ಲ, ನಮ್ಮನ್ನು ನಾವು ಹಿಡಿದುಕೊಳ್ಳುವುದು ಎಂದು. ಸಮಯವು ತುಂಬ ವೇಗವಾಗಿ ಹಾದು ಹೋಗುತ್ತದೆ, ಆದರೆ ನೆನಪುಗಳು ಮಾತ್ರ ಕಾಲದ ಹೆಜ್ಜೆಗಳನ್ನು ನಿಲ್ಲಿಸಿ ಮತ್ತೆ ಆ ಕ್ಷಣಗಳಿಗೆ ನಮ್ಮನ್ನು ಕರೆದೊಯ್ಯುತ್ತವೆ. ನಾವು ಹೆಚ್ಚು ನಿರೀಕ್ಷೆ ಇಟ್ಟವರೇ ಕೆಲವೊಮ್ಮೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದನ್ನು ನಿಲ್ಲಿಸುತ್ತಾರೆ. ಆಗ ಜೀವನ ಕಲಿಸುವ ಪಾಠ ಏನೆಂದರೆ, ಪ್ರತಿಯೊಬ್ಬರೂ ನಮ್ಮ ಜೊತೆಯಲ್ಲಿ ನಡೆಯಲು ಬಂದಿಲ್ಲ, ಕೆಲವರು ಕೇವಲ ಒಂದು ಅಧ್ಯಾಯವಾಗಿ ಬರುತ್ತಾರೆ. ಜನಸಂದಣಿ ಮಧ್ಯೆ ನಿಂತಿರುವ ವ್ಯಕ್ತಿಯೇ ಕೆಲವೊಮ್ಮೆ ಅತ್ಯಂತ ಒಂಟಿಯಾಗಿರುತ್ತಾನೆ, ಏಕೆಂದರೆ ಎಲ್ಲರ ಬಳಿಯೂ ಸಮಯವಿರುತ್ತದೆ, ಆದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರೋದಿಲ್ಲ. ಆಯಾಸವು ಕೇವಲ ದೇಹದಲ್ಲಿರುವುದಿಲ್ಲ, ಕೆಲವು ಆಯಾಸಗಳು ಹೃದಯದಲ್ಲಿ ನೆಲೆಸಿರುತ್ತೆ. ಅವುಗಳನ್ನು ನಿದ್ರೆಯೂ ಗುಣಪಡಿಸಲಾರದು. ಅವುಗಳಿಗೆ ಬೇಕಾಗಿರುವುದು ಪ್ರೀತಿ, ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ನೆಮ್ಮದಿ. ಜೀವನವು ನಮ್ಮನ್ನು ಮತ್ತೆ ಮತ್ತೆ ಒಡೆಯಲು ಬಿಡುತ್ತದೆ. ಬಹುಶಃ ಅದಕ್ಕಾಗಿಯೇ ಇರಬಹುದು, ನಾವು ಮೊದಲಿಗಿಂತ ಹೆಚ್ಚು ಸುಂದರವಾಗಿ, ಹೆಚ್ಚು ಬಲಿಷ್ಠರಾಗಿ ಮತ್ತೆ ನಮ್ಮನ್ನು ಕಟ್ಟಿಕೊಳ್ಳುವುದನ್ನು ಕಲಿಯಲಿ ಎಂದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಸಂತೋಷವಾಗಿರಿ ಮತ್ತು ಜೀವನದ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಯಿಂದ ಜೀವಿಸಿ.